ಗುಬ್ಬಿ ಶಾಸಕರು ಹೇಳ್ತಾರೆ ಕಾಂಗ್ರೆಸ್ ಲೋಕಸಭಾ ಚುನಾವಣೆಯಲ್ಲಿ 20 ಸೀಟ್ ಗೆಲ್ಲದಿದ್ದರೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕಾಗುತ್ತೆ ಅಂತ. ಇದು ಸತ್ಯಕ್ಕೆ ಸಮೀಪವಾಗಿರ್ತಕ್ಕಂಥ ಸಂಗತಿಯನ್ನು ಗುಬ್ಬಿ ಶಾಸಕರು ಇವತ್ತು ಶ್ರೀನಿವಾಸ್ ಅವರು ಹೇಳಿದ್ದಾರೆ. ಬಹುಶಃ ಇವತ್ತು ಕಾಂಗ್ರೆಸ್ಸಿಗೆ ಚುನಾವಣೆಗಿಂತ ಮೊದಲೇ ಅವರ ರಿಸಲ್ಟ್ ಏನಾಗ್ತದೆ ಅನ್ನೋಂಥದ್ದನ್ನು ಕಲ್ಪನೆ ಬಂದಿದೆ, ಅವ್ರಿಗೆ ಗೊತ್ತಾಗಿರ್ತಕ್ಕಂಥ ಸಂಗತಿ. ಹೀಗಾಗಿ ಇವತ್ತು ಈಗಾಗಲೇ ಯಾರ ಮೇಲೆ DKC ಅವ್ರ ಮೇಲೆ ಮಾಡಬೇಕು ಅಥವಾ ಸಿದ್ದರಾಮಯ್ಯವ್ರ ಮೇಲೆ ಈ ಹೊಣೆಯನ್ನು ಹೊರಿಸಬೇಕು ಅನ್ನೋಂಥದ್ದನ್ನು ಕಾಂಗ್ರೆಸ್ ಈಗಲೇ ಸಿದ್ಧತೆಯನ್ನು ಮಾಡ್ತಾಯಿದೆ. ಚುನಾವಣೆಗೆ ಬಹುಶಃ ಕರ್ನಾಟಕದ ಚುನಾವಣೆ 2 ಫೇಸ್ನಲ್ಲಿ ನಡೀತಕ್ಕಂಥ ಸಂದರ್ಭದಲ್ಲಿ ಒಂದು ಕಡೆ 35 ದಿವಸ ಐತಿ, ಒಂದು ಕಡೆ 45 ದಿವಸ ಐತಿ. ಆದರೆ ಈಗಲೇ ಒಂದು ತಿಂಗಳ ಮುಂಚೆನೇ ಸೋಲಿನ ಹೊಣೆಯನ್ನು ಯಾರ ತಲೆ ಕಟ್ಟಬೇಕು ಅನ್ನೋಂಥದ್ದನ್ನು ಕಾಂಗ್ರೆಸ್ಸು ಸಿದ್ಧತೆ ಮಾಡ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡಿದೆ. ಹೀಗಾಗಿ ಅವ್ರು ನಿಜವಾಗಿ ಹೇಳಿರ್ತಕ್ಕಂಥ ಸಂಗತಿ ಕೂಡ ಭಾಳ ಸತ್ಯಕ್ಕೆ ಸಮೀಪವಾಗಿರ್ತಕ್ಕಂಥ ಸಂಗತಿಯಾಗಿದೆ. ಈಗ ಚುನಾವಣೆ ನಂತರ ಡೆಫಿನೆಟ್ಲಿ ಭಾರತೀಯ ಜನತಾ ಪಾರ್ಟಿ ನಾವು ಈಗಾಗಲೇ ಏನು 28ಕ್ಕೆ 20 ಸೀಟ್ ಗೆಲ್ಲಬೇಕಂತ ಹೊರಟಿದ್ದೇವೆ. ಆ ನಿಟ್ಟಿನಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು, ನಮ್ಮೆಲ್ಲ ಪ್ರಮುಖರು ಕೂಡ ಭಾಳ ಒಳ್ಳೆಯ ರೀತಿಯಿಂದ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ದಾರೆ. ಹೀಗಾಗಿ ನಾವು ಗೆಲುವನ್ನು ನಿಶ್ಚಿತವಾಗಿ ಗೆಲ್ತೇವೆ. ಅದ್ರ ಜೊತೆಗೆ ಇವತ್ತೇನು ಶಾಸಕರು ಹೇಳಿದ್ದಾರೆ ಆ ಮಾತಿಗೆ ಅವ್ರು ನಡ್ಕೊಳ್ಳೋಂಥ ಪ್ರಯತ್ನ ಆಗುತ್ತೆ. ಚುನಾವಣೆ ನಂತರ ರಿಸಲ್ಟ್ ಬಂದ ಮೇಲೆ ಸಿದ್ದರಾಮಯ್ಯನವರು, ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಶ್ರೀನಿವಾಸ್ ಅವರು ಏನು ಹೇಳಿದಾರೆ ಆ ಹೇಳಿಕೆಗೆ ಅನುಗುಣವಾಗಿ ರಾಜೀನಾಮೆ ಕೊಟ್ಟರು ಕೂಡ ಆಶ್ಚರ್ಯಪಡಲಾರದಂಥ ಸಂಗತಿ ಬರುತ್ತೆ. ಕಾಂಗ್ರೆಸ್ ಅವರು ಒಳಗೆ ಸಿಎಂ ಅವರನ್ನು ವೀಕ್ ಮಾಡೋ ಕೆಲಸ ಮಾಡ್ತಾರೆ ನೋಡಿ. ಈಗಾಗಲೇ ಕಾಂಗ್ರೆಸ್ ಪಾರ್ಟಿಯಲ್ಲಿ ಮನೆಯೊಂದು 3 ಬಾಗಿಲಾಗಿ ಆಗಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಇದು ಇವತ್ತಲ್ಲ, ಕಳೆದ 9 ತಿಂಗಳಿಂದ ಏನು ರಾಜ್ಯದಲ್ಲಿ ಸರ್ಕಾರ ಬಂತು, ಆ ಸರ್ಕಾರ ಬಂದ ಮೇಲೂ ಕೂಡ ಇವತ್ತು ಈ ರೀತಿಯಾದಂಥ ಘಟನಾವಳಿಗಳು ನಡೆದಿದ್ದಾವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಾಗಲಿ, DK ಶಿವಕುಮಾರ್ ಅವ್ರ ಗ್ರೂಪ್ ಆಗಲಿ, ಖರ್ಗೆ ಅವ್ರ ಗ್ರೂಪ್ ಆಗಲಿ, ಪರಮೇಶ್ವರ್ ಅವ್ರ ಗ್ರೂಪ್ ಆಗಲಿ, ಈ ರೀತಿ ಅನೇಕ ಗ್ರೂಪ್ಗಳನ್ನು ಕೂಡ ನಾವು ನೋಡಿದ್ದೇವೆ. ಇದು ಚುನಾವಣೆ ನಂತರ ಬಹಳ ದೊಡ್ಡ ಪ್ರಮಾಣದಲ್ಲಿ ಸ್ಫೋಟಗೊಂಡು ಅದೆಲ್ಲ ಹೊರಗಡೆ ಬರ್ತಕ್ಕಂಥ ಸನ್ನಿವೇಶ ನಮಗೆ ಬರುತ್ತೆ. ಈಗೇನು ನಡೆದಿರ್ತಕ್ಕಂಥ ಸಂಗತಿ ಘಟನಾವಳಿಗಳಿದ್ದಾವೆ. ಚುನಾವಣೆ ನಂತರ ರಾಜ್ಯದಲ್ಲಿ ಬಹಳ ದೊಡ್ಡದಾದಂಥ ಪರಿವರ್ತನೆ ಗಾಳಿ ಕೂಡ ಬಂದರೂ ಆಶ್ಚರ್ಯ ಪಡೋದಿಲ್ಲ ಅನ್ನೋಂಥ ನನಗೆ ವಿಶ್ವಾಸ ಇದೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.